ನೋಡ್ರಿ ಮಸ್ತ್ ಉಪ್ಪು ಗಿಪ್ಪು ಹಾಕ್ಕೊಟ್ಟು ಟೇಸ್ಟ್ ಎಷ್ಟು ರೂಪಾಯಿದ 20 ರೂಪಾಯಿ ರೂಪಾಯಿ ಅಷ್ಟು ಬಾತ್ ಸ್ವಲ್ಪ ತೊಗೋಬೇಕಿಲ್ಲ ಗಾಯ್ಸ್ ನೋಡ್ರಿ ಕೊನೆಗೂ ನಾವು ಹೊಲಕ್ಕೆ ಬನ್ನಿ ಇದೆಲ್ಲ ನಮ್ದು ನೋಡಿ ಗಾಯ್ಸ್ ವ್ಯೂ ಎಷ್ಟು ಮಸ್ತ್ ಐತಿ ಅದು ಫುಲ್ ಗ್ರೀನ್ರಿ ಕೆಳಗೆ ನೀರ ನೋಡ್ರಿ ಇದು ಕಟ್ಟಾತಾರ ಹಿಂಗೆ ಕಟ್ಬೇಕು ಏನಾರ ಬೇಡ್ಕೊಂಡು ಕಟ್ರೆ ಆಕೈತಿ ಹೆವಿ ರಶ್ ಐತಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚಲೋ ಐತೆ ಅಂದ್ಕೊಳ್ತೀನಿ, ಎಲ್ಲರೂ ಚಲೋ ಅದ್ರ ಅನ್ಕೋತೀನಿ. ಭಾಳ ದಿನ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಟೈಮ ಸಿಕ್ಕಿರ್ಕಿಲ್ಲ ಮಾಡ್ಬೇಕಂದ್ರೆ. ಲಾಸ್ಟ್ ಅದ ನನ್ನ ಗೃಹ ಪ್ರವೇಶ ಅದಾಯ್ತು. ಸೊ ಈಗ ಎಲ್ಲರೂ ನಾವು ಊರಿಗೆ ಬಂದೇವೆ. ಆ್ಯಕ್ಚುಲಿ ನಾನು ಊರಿಗೆ ಬಂದೇನಿ, ನಿಮ್ಮ ವೈಫ್ ಊರಿಗೆ ಬಂದಾರು. ಅವ್ರ ಊರಿಗೆ ಹೋಗ್ಯಾರ, ಅವ್ರ ತವ್ರ ಮನೆಗೆ ಹೋಗ್ಯಾರ. ನಾ ಇಲ್ಲೇ ನಮ್ಮ ಮನೆಗೆ ಬಂದೀನಿ. ಇವತ್ತಿನ ವ್ಲಾಗ್ ಏನಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಹೊಲಕ್ಕೆ ಹೊಂಟೇವೆ. ಭಾಳ ದಿನ ಅದು ಹೋಗಿರ್ಕಿಲ್ಲ, ಆಲ್ಮೋಸ್ಟ್ ನಾವು 3 ಇಯರ್ಸ್ ಆಯ್ತು ನಮ್ಮ ಹೊಲ ನೋಡಿ. ಸೊ ಇವತ್ತೇನೋ ಕೆಲಸ ಮಾಡತ್ತಾರಂತ ಹೊಲಕ್ಕೆ ಹೋಗ್ಬೇಕಾ, ಅಲ್ಲಿ ತೋರಿಸ್ತೇನೆ ನಿಮ್ಗೆ ಏನೇನು ವರ್ಕ್ ಮಾಡತ್ತಾರ, ಯಾವ ಥರ ಹೊಲ ಐತೆ, ನಮ್ಗೆ ಎಷ್ಟು ಐತೆ ಹೊಲ ಅಂತ ತೋರಿಸ್ತೇನೆ. ಮಮ್ಮಿ ನೀನು ಬಂದ್ರೆ ಹಾಕಿತ್ತಲ್ಲ. ಹಾಂ ನಮ್ಮ ಮಮ್ಮಿಗೂ ಬಾ ಅಂದೆ, ಬರಾಕ್ತಾ ಇರಲಿಲ್ಲ. ಸಂಜೆಗೆ ಮತ್ತು ಅಕ್ಕಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾ. ಹಾಂ ಏನೋ ಒಪ್ಪಾರ ನೋಡ್ರಿ, ಅರ್ಜೆಂಟ್ ಅಂತಾರೆ. ಬರೀ ಅರ್ಜೆಂಟ್ ಇರುತ್ತೆ. ಫುಲ್ ಟಿಪ್ ಟಾಪ್ ಆರ್ಮಿ ಗಾಯ್. ಸಲ್ಯೂಟ್. ಎಲ್ಲೆಲ್ಲಿ ಹೋಗುದ ಹೋಗಿ ನೋಡಿ, ಹೆಂಗೆ ಆಗತ್ತೆ ಅನುಕೂಲ ಅದ ಹೋಗಿ. ಅದು ಹೆಂಗೆ ಪ್ಲಾನ? 4 ದೇವಸ್ಥಾನ ದರ್ಶನ ಮಾಡಿಸ್ ನೋಡಿ. ಬಿಸಿಲಾಗ ಪಟ್ ಫಸ್ಟ್ ಚಾಮುಂಡೇಶ್ವರಿ, ಸೆಕೆಂಡು ಕಾರಿಮಣಿ ಮಲ್ಲಯ್ಯ, 3ನೇದು ಸೊಗಲು, 4ನೇದು ದಿಳಾರ್ ಗೋರಿಕಿ ದೋಸ್ಕುರೋದಿನ್, 5ನೇದು ಹೊಲಕ್ಕೆ. ಇಷ್ಟು ಕಾರ್ಯಕ್ರಮ ನೋಡಿ, ಪಟ್ ನೋಡಿ. ಮೈ ಕೈಯೆಲ್ಲ ನೋಡಿ, ನಮ್ಮದು ಅಡ್ಡಾಡಕ್ಕೆ ಆಗೋದಿತ್ತು. ಬರೀ ಅರ್ಜೆಂಟ್ ಮಾಡ್ತಾರೆ, ಬರೀ ಅರ್ಜೆಂಟ್. ಕುಂದ್ರಾಗ ಕೊಡಂಗಿಲ್ಲ. ಅಲ್ಲಿ ಹೋದ್ರೂ ಮತ್ತು ಅಲ್ಲಿಂದ ಇಲ್ಲಿ ಬರ್ಬೇಕು ಲಘು. ಹಿಂಗಾಗಿ ತಲೆ ಹಾಪಕ್ಕ ನಮ್ಮ ಬೈಕ್ಲಿ ಹೋಗೋದೈತಿ, ಬಿಸಿಲು ಅಂತೂ ಐತಿ. ಕಾರ್ ಬೇಡ ಅನ್ನತ್ತಾರ. ಕಾರ್ ಬೇಡ ಇಬ್ಬರಿಗೆ ಕಾರ್ ಆಯ್ತು. ಸೊ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ದೇವಸ್ಥಾನ ಹೊಂಟೆ, ಅಲ್ಲೊಂದು 2-3 ಚಲೋ ದೇವಸ್ಥಾನ ಅದ ಅಂತ ತೋರಿಸ್ತೀನಿ. ಆಮೇಲೆ ನಮ್ಮ ಹೊಲಕ್ಕೆ ಹೋದ್ಮೇಲೆ ಅಲ್ಲೂ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಹೊಲದಾಗ ಏನೇನೈತಿ. ನಾನು ನೋಡಿಲ್ಲ ಆ್ಯಕ್ಚುಲಿ, ಹೆವಿ ರಶ್ ಐತೆ. ದರ್ಶನ ಮಾಡಕ್ಕೆ ಕೊಡವಲ್ರಿ. ಲೈನ್ ನೋಡ್ರಿ ಎಷ್ಟೈತೆ. ಇಲ್ಲಿ ನೋಡ್ರಿ ಎಲ್ಲ ಅಟ್ಲೀಸ್ಟ್ ಏನೇನೋ ಮಾಡ್ತಾರೆ, ಮೋಸ್ಟ್ಲಿ ಬೇಡ್ಕೊಂಡು. ರಶ್ ಮಾತ್ರ ಹೆವಿ ಐತಿ. ಯಾವಾಗ ಮುಟ್ಟುತ್ತಪ್ಪ, ಯಾವಾಗ ಸಿಗೋದು ಲೈನ್ ಇದೆ? ಲೈನ್ ಯಾವಾಗ ಬರೋದಿದೆ? ಸಂಜೆಗೂ ಎಷ್ಟು ರಶ್ ಇರ್ತೈತಿ? ಸಂಜೆಕ ಮಾರ್ಕೆಟ್ ರಶ್ ಐತಿ. ಹಿಂದೆ ನೋಡ್ಬೋದು, ಹಿಂದೆ ಎಷ್ಟು ಲೈನ್ ಐತಿ ನೋಡ್ರಿ. ಇದು ನಿಮ್ಗೆ ನಾನು ಲಾಸ್ಟ್ ವ್ಲಾಗ್ನಾಗ ತೋರಿಸಿರ್ಬೇಕಿದ್ದು ಗುಡಿ. ಆ್ಯಕ್ಚುಲಿ ಡೈಲಿ ಇಷ್ಟು ರಶ್ ಇರುತ್ತೆ. ಮಾರ್ಕೆಟ್ ರಶ್ ಐತಿ. ಲೈನ್ ಇರ್ಬೇಕಂತ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇರಲಿಲ್ಲ ಇದು, ಈಗ ಫುಲ್ ತುಂಬೈತೆ. ಇಲ್ಲೇ ಬೇಡ್ಕೊಂಡು ಕಟ್ಬೇಕಂತ. ಬೇಡ್ಕೊಂಡು ಕಟ್ರೆ ಎಲ್ಲ ಚಲೋ ಆಕೈತಂತ. ನಾವು ಲಾಸ್ಟ್ ನೋಡ್ರಿ ಇದು ಕಟ್ಟಾತಾರ, ಹಿಂಗೆ ಕಟ್ಬೇಕು. ಏನಾರ ಬೇಡ್ಕೊಂಡು ಕಟ್ರೆ ಆಕೈತಿ. ಹೆವಿ ರಶ್ ಐತಿ ನೋಡ್ರಿ. ಅವ್ರು ಅರ್ಜೆಂಟ್ ಮತ್ತಲ್ಲಿ ಮುಂದೆ ಹೋದ್ರದ್ದು ಅವ್ರು ಎಷ್ಟು ಲಗು ಒಟ್ಟೆ ಅರ್ಜೆಂಟ್ ಮಾಡ್ತಾರಪ್ಪ. ಸೊ ಇದೊಂದು ಟೆಂಪಲ್ ಇತ್ತು, ಇನ್ನೊಂದು ಸೊಗುಲ್ ಐತಿ. ಸೊಗುಲ್ ತೋರಿಸ್ತೇನೆ, ಅದು ಫೇಮಸ್ ಐತಿ. ಅದು ಮೋಸ್ಟ್ಲಿ ಶಿವಗೌಡ್ದು, ಶಿವ ಪರಮೇಶ್ವರ್ದು ಟೆಂಪಲ್, ಅದು ತೋರಿಸ್ತೇನೆ ನಿಮಗೆ. ಸೊ ನಾವು ಹೊಂಟೆ ಇಲ್ಲಿಂದ ಹೊರಟ ಅಲ್ಲಿ ಹೋಗ್ಬೇಕು. ಅದು ಇಲ್ಲೇ ಐತಾ, ಸಮೀಪ ಐತಿ. ಅಲ್ಲಿ ಹೋಗಿ ಅದನ್ನು ತೋರಿಸ್ತೇನೆ. ಇಲ್ಲೊಂದು ಯಾವುದೋ ಟೆಂಪಲ್ ಐತಿ. ಇದು ಮೆಟ್ಲ ಹತ್ತು ಹೋಗ್ಬೇಕು, ಸ್ಟೆಪ್ ಹತ್ತು ಹೋಗ್ಬೇಕು. ಫುಲ್ ಒಳಗೈತಿ ಇದು. ಆ್ಯಕ್ಚುಲಿ ನಾನು ನೋಡಿಲ್ಲ ಇದು, ನಮ್ಮ ಊರಿಂದ ಸಮೀಪ ಐತಿ, ಬಟ್ ನಾನು ನೋಡಿಲ್ಲ. ನಮ್ಮ ಅಪ್ಪಾರು ಕರ್ಕೊಂಬಂದ್ರೆ. ಫುಲ್ ಶಾಂತ ಐತಿ ನೋಡ್ರಿ. ಏರಿಯಾ ಎಷ್ಟು ಮಸ್ತ್ ಐತಿ. ಯಾವ ಕಿರಿಕಿರಿ ಇಲ್ಲ, ಏನಿಲ್ಲ, ಟ್ರಾಫಿಕ್ ಇಲ್ಲ.
ಮಸ್ತ್ ಆರಾಮೈತಿ. ಮ್ಯಾಲೆ ಹತ್ಕೋಬೇಕು. ತೊಗೊಂಡ್ರಿ ಏನು ತೊಗೊಂಡ್ರಿ? ಮಾಲಿ ಬೇಕಪ್ಪ? ಬೇಡ ಮಾಲಿನ ಬೇಡ್ರಿ. ಇದ್ರ ಮಾಲಿದ್ ಕೊಡ್ರಿ, ಕೊಡ್ರಿ. ಮಾಲಿ ತೊಗೊಂತಳ್ರಿ. ಎಷ್ಟು ರೀ ಅದ? ಹ್ಞೂ ರೀ. ಇಲ್ಲೇ ಊರಾಗಿದ್ದ ನಾವು ನೋಡಿಲ್ರಿ ಇದು ಗುಡಿ. ಬೈಲೊಂಗಲ್ರಿ ನಮ್ದು. ಅಪ್ಪಾರ ಕರ್ಕೊಂಬಂದಾರ ಇವತ್ತು ರೀ. ನಮ್ದು ಮನಿದವ್ರು ಗೊಡ್ಚಿರಿ. ಹ್ಞೂ ರೀ. ಇಲ್ಲೇ ಮರ್ಕುಮಿಗೆ ಬಂದಿದ್ದು ರೀ. ಬರ್ತದ್ರಿಪ್ಪ ಇಲ್ಲೇ ಇರ್ತೀರಿ. ಹಾಂ ರೀ. ಏನು ದೂರ ಇಲ್ಲ, ಬೈಲೊಂಗಲ್ ದೂರ, ಕಾರಿಮಣಿ ದೂರ. ಅದ ಬಂದು ಹೋಗ್ತಾರೆ. ಎಲ್ಲ ಮ್ಯಾಲೆ ತೊಗೋಬೇಕಪ್ಪ ಅದ? ಹಾಂ, ಮ್ಯಾಲೆ ತೊಗೋಬೇಕಾ? ಹಾಂ, ಫುಲ್ ಮ್ಯಾಲೆ ಹತ್ಬೇಕಾ? ಮ್ಯಾಲೆ ಹತ್ಬೇಕು. ಮ್ಯಾಲೆ ಹತ್ಬೇಕು. ಕಾರಿಮಣಿ ಮಲ್ಲಯ್ಯ. ನಾ ಸ್ಟೆಪ್ ಭಾಳ ಐತೆ ಅಂದ್ಕೊಂಡಿದ್ನಿ. ಮ್ಯಾಲಿಂದ ಕಾಣಿಸ್ಲಿಲ್ಲ, ಕೆಳಗಿಂದ ಕಾಣಿಸ್ಲಿಲ್ಲ ಅದು. ಬಟ್ ಭಾಳ ಏನಿಲ್ಲ ಸ್ಟೆಪ್, ಇಷ್ಟ ಐತಿ. ಇಲ್ಲೇ ಟೆಂಪಲ್ ಹಿಂದೆ ನೋಡ್ರಿ ಹೆಂಗೈತಿ ಕಾಡು, ಗುಡ್ಡ ಹೆಂಗೈತಿ ನೋಡ್ರಿ. ಒಳಗೆ ಹೆಂಗೈತಿ, ಎಷ್ಟು ತಂಪೈತಿ ಒಳಗೆ. ಹಳ್ಳಿ ಕಡೆ ಊಟ ಗೀಟ ಮಾಡಿ ಮಸ್ತ್ ಇಲ್ಲಿ ಬಂದುಬಿಡ್ತಾರೆ ಕೆಳಗೆ. ಎಷ್ಟು ತಂಪೈತಿ ನೋಡ್ರಿ. ಆರಾಮಿಲ್ಲಿ ಕಟ್ಟಿ ಕಡೆ ಬಂದು ಮಕ್ಕೊಂಬಿಡ್ತಾರೆ. ಎಣ್ಣೆ ಹಾಕಲಿ. ಎಣ್ಣೆ ಇಲ್ಲೇ ರೀ ಅಜ್ಜಿ ಕುಂದಿರ್ತಾರಲ್ರಿ, ಒಂದು ಅಂಗಡಿ ಐತಲ್ರಿ ಅಲ್ಲಿ ಹೌದ್ರಿ. ಕೆಳಗೆ. ಹಾಂ, ತಳಗ್ರಿ. ಫಸ್ಟಿಗೆ ರೀ ಸ್ಟೆಪ್ ಬಾಜುಕ ಐತಲ್ರಿ. ಬೇಡ ಬೇಡ. ದಕ್ಷಿಣ ಹಾಕ್ರಿ. ಏನು ಮಾಡ್ತಾರ್ರಿ ಎಲ್ಲ ಜುಂಕಿಸಿ ಒಳಗೆ ಹುಡ್ಕಾಕ್ರ ಎಲ್ಲ ಅಲ್ಲಿ ಇದು ಮಾಡ್ತಾರಲ್ರಿ. ಕಡ್ವಾಳ ಸೊ ಗೈಸ್, ಇಲ್ಲಿದ್ದು ದರ್ಶನ ಆಯ್ತು. ಈಗ ಇನ್ನೊಂದು ಟೆಂಪಲ್ ಐತೆ, ಆ ಟೆಂಪಲ್ಗೆ ಹೋಗ್ಬೇಕು. ಇಲ್ಲಿ ಊರಿಗೆ ಬಂದ್ರೆ ಟೆಂಪಲ್ ವಿಸಿಟ್ ಭಾಳ ಆಕವಂದು. ಫಸ್ಟ್ ದೇವ್ರಿಗೆಲ್ಲ ದರ್ಶನ ಮಾಡಿ ಆಮೇಲೆಲ್ಲ
ಊರಿಗೆ ಬಂದರೆ ಆಲ್ಮೋಸ್ಟ್ 3-4 ದೇವ್ರಂತೂ ವಿಸಿಟ್ ಆಕೈತೆ ನಮ್ಮ ಪ್ರತಿ ಸಲ. ಈಗ ಸೊಗುಲ್ ಹೋಗ್ಬೇಕಾ? ಸೊಗುಲ್ ಏನು ಸ್ಪೆಷಲ್ ಅಂದ್ರೆ ಅದು ಭಾಳ ಫೇಮಸ್ ಐತೆ ಆ್ಯಕ್ಚುಲಿ, ಭಾಳ ಮಂದಿ ಗೊತ್ತಿರ್ಬೇಕು. ಸೊಗುಲ್ ಅಲ್ಲೇ ಪರಮೇಶ್ವರದ ಮದುವೆ ಆಗೈತಿ, ಅಂದರೆ ಶಿವದೇವ್ರದ್ದು, ಶಿವಂದು ಮತ್ತು ಪಾರ್ವತಿ ದೇವ್ರದ್ದು ಮದುವೆ ಆಗೈತೆ. ಸೊ ಅದು ತುಂಬ ಶ್ರೇಷ್ಠ ಸ್ಥಾನ, ಅಲ್ಲೂ ತೋರಿಸ್ತೇನೆ ನಿಮ್ಗೆ. ಇನ್ನು ಮೊದಲೇನೋ ಇಂಪ್ರೂವ್ ಇದ್ದಿಲ್ಲ ಅಂತ, ಈಗ ಭಾಳ ಇಂಪ್ರೂವ್ ಮಾಡ್ಯಾರಂತ, ನಾನು ನೋಡಿಲ್ಲ, ನಮ್ಮ ಅಪ್ಪರು ಹೇಳತ್ತಿದ್ರೆ ನೋಡೋದು. ಅದನ್ನು ಸ್ವಲ್ಪ ತೋರಿಸ್ತೇನೆ ನಿಮಗೆ. ಅದು ಮ್ಯಾಲೆ ಹೋಗ್ಬೇಕು, ಅದು ಇದಕ್ಕಿಂತ ಜಾಸ್ತಿ ಫುಲ್ ಸ್ಟೆಪ್ ಹೋಗ್ಬೇಕು. ಹಳ್ಳಿ ಕಡೆ ಒಂದು ಏನಂದ್ರೆ ಆರಾಮ್ ಶಾಂತ ಇರ್ತೈತಿ. ಈಗ ನಾವು ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತದ, ಅಲ್ಲಿ ಟ್ರಾಫಿಕ್, ಅಲ್ಲಿ ಲೈಫ್ ಎಷ್ಟು ಸ್ಟ್ರೆಸ್ ಇರುತ್ತೆ. ಗ್ರೋತು ಹಂಗೆ ಇರುತ್ತೆ, ಹಂಗೇನಿಲ್ಲ. ಬಟ್ ಊರ ಕಡೆ ಏನೋ ನೆಮ್ಮದಿ. ಊರ ಕಡೆ ಬಂದ್ರೆ ನೋಡ್ರಿ, ಈಗ ನೀವು ನೋಡಿರಿ ಎಷ್ಟು ಶಾಂತ ಐತಿ, ಎಷ್ಟು ಆರಾಮೈತಿ, ಎಷ್ಟು ಆರಾಮ್ ನೆಮ್ಮದಿ ಐತಿ ನೋಡ್ರಿ. ಬರೀ ನೋಡಿದ್ರೆ ನಿಮಗೆ ಪೀಸ್ಫುಲ್, ಆಲ್ಮೋಸ್ಟ್ ಸ್ಟ್ರೆಸ್ ರಿಲೀಸ್ ಆಗ್ಬಿಡುತ್ತೆ, ಅಷ್ಟು ಶಾಂತ ಇರ್ತೈತಿ. ಇನ್ನು ನೋಡ್ರಿ ಇನ್ನೊಂದು ಟೆಂಪಲ್ ರೀ, ಇದು ಭಾಳ ಫೇಮಸ್. ಗುಡ್ದಾಗ ಕಟ್ಟಾರ, ಫುಲ್ ಗುಡ್ದಾಗ ಐತಿ ಇದು. ಇಲ್ಲೂ ಹೆಂಗೆ ಐತೆ ನೋಡ್ರಿ ಗುಡಿಗಳು, ಅಂಗಡಿಗಳು ಹೆಂಗೆ ಅದಾವೆ ನೋಡ್ರಿ. ಇದು ಜಾತ್ರೆ ಆಕೈತಿ ವರ್ಷಕ್ಕೊಂದ್ಸಲ, ವರ್ಷ ಆಕೈತಿ ಒಟ್ಟು. ಇಲ್ಲೂ ಒಂದು ಜಾತ್ರೆ ಆಕೈತಿ. ನಾನು ಭಾಳ ದಿನ ಅದು ಬಂದಿರ್ಲಿಲ್ಲ. ಈಗ ಭಾಳ ಇಂಪ್ರೂವ್ ಮಾಡ್ಯಾರ ಅಂತಂದ್ರೆ ಮೊದಲಿಗಿಂತ ಸ್ವಲ್ಪ ನೀಟಾಗಿ ಇಂಪ್ರೂವ್ ಮಾಡ್ಯಾರ ನೋಡ್ರಿ. ಹೆಂಗೆ ಗುಡ್ದಾಗ ಐತಿದು. ಇಲ್ಲೂ ಭಾಳ ಮಂದಿದ, ಭಾಳ ಕಡೆಯಿಂದ ಜನ ಬರ್ತಾರೆ, ಮಹಾರಾಷ್ಟ್ರದಿಂದೆಲ್ಲ ಆ ಕಡೆ ಬರ್ತಾರೆ. ಇಲ್ಲೂ ಮ್ಯಾಲೆ ಹತ್ಕೊಂಡು ಹೋಗ್ಬೇಕು. ನಿಮ್ಗೆ ಕಾಣತಿರ್ಬೇಕು ನೋಡ್ರಿ, ಸ್ಟೆಪ್ಗಳು ಕಾಣತಿರ್ಬೇಕಾ. ಇಲ್ಲೇ ಮ್ಯಾಲೆ ಹತ್ಕೊಂಡು ಹೋಗ್ಬೇಕಾ, ತೋರಿಸ್ತೇನೆ ನಿಮ್ಗೆ ಮ್ಯಾಲೆ ಹೆಂಗೆ ಐತಿ. ಒಂದು 5 ರೂಪಾಯಿ ಎಣ್ಣೆ ಹಾಕಿ. 5 ರೂಪಾಯಿಗೆ ಏನು ಬರಲ್ರಿ, 180 ರೂಪಾಯಿ ಕೂಡ ಏನು 10 ರೂಪಾಯಿ ರೀ. 10 ರೂಪಾಯಿ 10 ರೂಪಾಯಿ ಚೇಂಜ್ ಇಲ್ಲ, ಏನು ಕೊಡ್ತೀವಿ ಇಲ್ಲ ಐತೆ ತಡ್ರಿ, ಚೇಂಜ್ ಐತಿ. ಏನು ಕೊಡ್ತೀನಿ. ಫೋನ್ಪೇ ಮಾಡು, ಫೋನ್ಪೇ ಮಾಡ, ಮತ್ತೆ ಬೇಕಾಗ ಚಿಲ್ರ. ಓಯ್ ಫೋನ್ಪೇ ಮಾಡೋ, ಮತ್ತೆ ಬೇಕಾಗವ. ಫೋನ್ಪೇ ಮಾಡ್ರಿ. ಫೋನ್ಪೇ ಆಯ್ತು ಅವ್ರು ಇಲ್ಲಿ ತೋರಿ, 50 ಮತ್ತೆ ಬೇಕಾಗಲ್ಲ ಚಿಲ್ಲರೆ ಕೊಡಾಗ ಬರಬಾರ್ದು. 50 ಆದ್ರಿ. ಹ್ಞೂ ಇಲ್ಲಿ ನೋಡ್ರಿ ಹೆಂಗೈತಿ ಇದು. ಮೊದಲು ಅಲ್ಲಿಂದ ಭಾಳ ನೀರು ಬೀಳ್ತಿತ್ತು, ಈಗ ಕಮ್ಮಿ ಆಗೈತಿ. ನಾವು ಸಣ್ಣವರಿದ್ದಾಗ ಫುಲ್ಲು ಜೋರು ನೀರು ಬರ್ತಿತ್ತು ಅಲ್ಲಿಂದ, ಈಗ ನೀರೇ ಇಲ್ಲ. ನೋಡ್ರಿ ಇಲ್ಲೂ ಹಿಂಗೆ ಮ್ಯಾಲೆ ಹತ್ತೋಬೇಕಾ. ಅಲ್ಲಿ ಐತೆ ನೋಡ್ರಿ, ನಿಮ್ಗೆ ಕಾಣತಿರ್ಬೇಕು ಪರಮೇಶ್ವರ ಮೂರ್ತಿ, ಅಲ್ಲೈತೆ ನೋಡ್ರಿ ಸ್ಟ್ಯಾಚು ಐತಿ. ಅದು ಇನ್ನೂ ಒಳಗೆ ಹೋಗ್ಬೇಕು ನಾವು ಗುಡಿಗೆ. ಆಗಾಯ್ತಿಲ್ಲ ಹತ್ತಾಕ ಆಗಾಯ್ತಿಲ್ಲ. ಹಾಂ ರೆಸ್ಟ್ ಮಾಡ್ತೀರಿ? ರೆಸ್ಟ್, ಬ್ರೇಕ್. ಇನ್ನೂ ಅಷ್ಟು ಹತ್ತು ಹೋಗ್ಬೇಕು. ಬಂತೀವಿ ಆಲ್ಮೋಸ್ಟ್. ನಮ್ಮ ಅಪ್ಪ ನಮ್ಗಿಂತ ಗಟ್ಟಿದಾರ. ಅಲ್ಲೇ ಕೆಳಗಿನ ತೋರ್ಸಿನ್ಲ, ಇದು ನೋಡ್ರಿ ಮ್ಯಾಲೆ ಹೆಂಗೈತಿ. ಆ ಕಡೆ ಒಂದು ಫೇಸ್, ಈ ಕಡೆ ಒಂದು ಫೇಸ್. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲೇ ಕೆಳಗೆ ಗ್ಯಾಪ್ ಐತಲ್ಲ, ಇಲ್ಲಿಂದ ಬೇಡ್ಕೊಂಡು ದಾಟ್ತಾರೆ. ಭಾಳ ಕಠಿಣ ಐತಿ ಇದು. ನಾನು ಸಣ್ಣ ಇದ್ದಾಗ ಒಂದ್ಸಲ ದಾಟೀನಿ, ಈಗೂ ದಾಟೋದ ಸ್ವಲ್ಪ ತ್ರಾಸ ಆಕೈತಿ. ಇದ್ರಾಗ ದಾಟ್ತಾರೆ ಹಿಂಗೆ, ಏನಾರ ಬೇಡ್ಕೊಂಡು ದಾಟ್ರೂ ಆಕೈತಿ. ನಾವು ಸ್ಕೂಲ್ ಟೈಮ್ನಾಗ ಇದ್ದಾಗ ನಮ್ಗೆ ಇಲ್ಲೇ ಪ್ರವಾಸ ಕರ್ಕೊಂಬರ್ತಿರು, ಅಂದರೆ ಟ್ರಿಪ್, ಸ್ಕೂಲ್ ಟ್ರಿಪ್. ಊರಿಂದ ಇಲ್ಲಿ ಕರ್ಕೊಂಬರ್ತೀರ. ಅವಾಗ ನನ್ನ ಫಸ್ಟ್ ಟ್ರಿಪ್ ಆಗಿತ್ತಿದ್ದು ಸಗುಲ್ಕ. ಅವಾಗೆಲ್ಲ ಫುಲ್ ನೀರು ಬೀಳೋದು, ಅವಾಗೆಲ್ಲ ಜೋರಿತ್ತು. ಎಲ್ಲ ನೀರೇ ಇಲ್ಲಿ ಶಾಂತ ಐತೆ ನೋಡ್ರಿ. ಇದು ಹೆಂಗೈತೆ ನೋಡ್ರಿ ಒಳಗೆ. ಮುಂಚೆಗೆಲ್ಲ ಕುಂಡ್ರಾಕ್ ಮಾಡಿರ್ಕಿಲ್ಲ, ಈಗೆಲ್ಲ ಕುಂಡ್ರಾಕ್ ಸಿಸ್ಟಮ್ಯಾಟಿಕ್ ಮಾಡ್ಯಾರ. ಇದು ಪಾರ್ವತಿ ಮತ್ತು ಪರಮೇಶ್ವರದು ಮದುವೆ ಆಗಿದ್ದ ಸ್ಥಳ.
ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಸಣ್ಣವರಿದ್ದಾಗ ನೀರು ಹೆಂಗೆ ಬೀಳ್ತಿತ್ತಂದ್ರೆ ಕಲ್ಲು ಬಿದ್ದಂಗೆ ಬೀಳ್ತಿತ್ತು ನೀರು. ಯಾರಿಗಾರ ಹಿಂಗೆ ಬಾಡಿ ಪೇಯ್ನ ಬೆನ್ನು ಇತ್ತಂದ್ರೆ ಅದು ಕೆಳಗೆ ನಿಂತಿರ ಬೆನ್ನು ಹೋಗ್ಬಿಡೋದು, ಆ ರೇಂಜಿಗೆ ನೀರು ಬೀಳ್ತಿತ್ತು. ಈಗ ನೀರೇ ಇಲ್ಲ, ಭಾಳ ಜೋರು ನೀರು ಬರ್ತಿತ್ತು ಮೊದಲು. ಈಗ ಸ್ವಲ್ಪ ನೀರಿಲ್ಲ, ಇದೆಲ್ಲ ತುಂಬಿರ್ತಿತ್ತು. ಆದರೂ ನೋಡಿ ಸ್ವಲ್ಪ ಜನ ಸ್ನಾನ ಮಾಡತ್ತಾರಿಲ್ಲೇ ಈ ಟೆಂಪಲ್ ಮೇಲೆ. ಸ್ವಲ್ಪ ಜೂಗತ್ತೆ ಐತಿ, ಪಾರ್ಕ್. ಇಲ್ಲಿ ಬರ್ದಾರ ಸೊಗೋಲ್ ಡಿಯರ್ ಪಾರ್ಕ್. ಮ್ಯಾಲೆಲ್ಲ ಪಾರ್ಕ್ ಐತಿ. ಈ ನೀರು ಭಾಳ ಮಿಸ್ ಮಾಡ್ಕೋತಾನೆ, ಭಾಳ ಜೋರು ಬೀಳ್ತಿತ್ತು ಅವಾಗ ನೀರು. ಮಸ್ತು ತಂಪು ಹಾಕಿತ್ತು. ಇದು ನೋಡಿರಿ ಮೇನ್ ಟೆಂಪಲ್ ಇದು, ಸೊಗೋಲ್ ಟೆಂಪಲ್. ಇಲ್ಲಿ ಕೈಕಾಲು ವಾಶ್ ಮಾಡಿ ದೇವ್ರ ದರ್ಶನ ಮಾಡೋಣ. ಸೊ ಗೈಸ್, ಫೈನಲಿ ಇಲ್ಲಿದು ದರ್ಶನ ಆಯಿತು. ಇಲ್ಲಿ ಇನ್ನೊಂದೇನು ಸ್ಪೆಷಲ್ ಏನಂದ್ರೆ, ನಮ್ಮ ಪಪ್ಪಾರ ಮತ್ತು ಮಮ್ಮಿದ ಮದುವೆ ಇಲ್ಲೇ ಆಗೈತಿ. ಆ ಟೈಮ್ನಾಗ ಅವಾಗ ಏನೂ ಇದ್ದಿರ್ಕಿಲ್ಲ, ಅವಾಗ ಭಾಳ ಸಿಂಪಲ್ ಇತ್ತು. ಆಲ್ಮೋಸ್ಟ್ ಎಷ್ಟಪ್ಪ ಮದುವೆ ಆಗಿ ನೀವು ವರ್ಷ? ಹಾಂ, ಮದುವೆ ಆಗಿ ಎಷ್ಟು ವರ್ಷ ಆತ? 88 ಅಂದ್ರೆ ಲೆಕ್ಕ ಹಾಕ್ಕೊಳ್ರಿ. ಆಲ್ಮೋಸ್ಟ್ 38 ಇಯರ್ಸ್ ಬ್ಯಾಕ್ ಇಂದಿದು ಇಲ್ಲೇ ಆಗೈತಿ ನಿಮ್ಮ ಮದುವೆ. ಅವಾಗ ಏನೂ ಇದ್ದಿರ್ಕಿಲ್ಲ ಇದು. ಹಾಂ, ಸಿಂಪಲ್ ಇತ್ತು, ಇಂಪ್ರೂವ್ಮೆಂಟ್ ಆಯ್ತು. ಅವಾಗ ಏನೂ ಇದ್ದಿರ್ಕಿಲ್ಲ. ಆಲ್ಮೋಸ್ಟ್ 38 ಅಂದ್ರೆ ಭಾಳ ಹಳೇದಾಯ್ತು ಅದು. ಅವಾಗ ಏನೂ ಇದ್ದಿರ್ಕಿಲ್ಲ. ಇಲ್ಲಿ ಇನ್ನೊಂದು ಇಲ್ಲಿ ಮೆಮೊರೀಸ್ ಭಾಳ ಅದಾವೆ. ನಾವು ಸಣ್ಣವ್ರದಾಗ ಇಲ್ಲೇ ಕಸಿನ್ ಎಲ್ಲ ಇಲ್ಲೇ ಬರ್ತಿದ್ವಿ. ಯಾಕಂದ್ರೆ ನಮ್ಮ ಅಪ್ಪರು ಇಲ್ಲೇ ಸಮೀಪ, ಇಲ್ಲಿಂದ ಒಂದು 10 ನಿಮಿಷ, ಭಾಳ ಸಮೀಪ ಇತ್ತು. ಆಮೇಲೆ ಇಲ್ಲಿ ಜಾತ್ರೆ ಇದ್ದಾಗ ಇಲ್ಲಿ ಬರ್ತಿದ್ವಿ. ಸೊ ಇಲ್ಲಿ ಮೆಮೊರೀಸ್ ಭಾಳ ಅದಾವೆ. ಈಗ ಒಂಥರ ಫ್ರೆಶ್ ಫೀಲಿಂಗ್ಸ್ ಆಯ್ತು. ಭಾಳ ಜನ ಅದು ಬಂದಿರ್ಕಿಲ್ಲ ಇಲ್ಲೇ, ಇಲ್ಲಿ ಬಂದು ಫ್ರೆಶ್ ಫೀಲಿಂಗ್ಸ್ ಆಯ್ತು. ಮೊಬೈಲ್ 10 ಕೊಟ್ಟ ಯಾಕೆ 10 ಮಾಡ್ಕೊಂಡು ಕಪ್ಪ 2 ತೋತ ಕೂಡ ಎಷ್ಟಂತ? ನೋಡ್ರಿ ಮಸ್ತ್ ಉಪ್ಪು ಗಿಪ್ಪು ಹಾಕ್ಕೊಟ್ಟು ಟೇಸ್ಟ್. ಎಷ್ಟು ರೂಪಾಯಿ ಇದ? 20 ರೂಪಾಯಿ ನೋಡಪ್ಪ. ಅಷ್ಟು ಭಾಳ ಆತ, ಸ್ವಲ್ಪ ತೊಗೋಬೇಕಿಲ್ಲ. ಮಸ್ತ್ ಟೇಸ್ಟ್ ಇರ್ತಾವೆ. ಸಣ್ಣ ಭಾಳ. ಎಲ್ಲಿಂದ ಹರಿತೀರಪ್ಪ ಇದನ್ನ? ಗಿಡ ಐತಿ ಎಲ್ಲಿ? ಯಾವ್ದು ಅದ? ಯಾವ್ರಪ್ಪಿ? ಸೋಮಾಪುರ. ಗುಡ್ದಾಗಿಂದ ಹರಿತೀರಿ? ಅಲ್ಲಿ ಸೋಮಾಪುರ ಒಬ್ಬ ಟೀಚರ್ ಅಲ್ಲ, ಮುರುಗೋಡ್ ಅಂತೇಳಿ. ಏನಾಗಬೇಕವ? ಮುರುಗೋಡ್ ಅಂತೇಳಿ ಗೊತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಪಾಪಕ್ಕಿ. ಸೋಮಾಪುರ ಊರಾಗ ಮುರುಗೋಡ ಸರ್ ಇದಾರಲ್ಲ, ಕನ್ನಡ ಸರ್ ಟೀಚರ್ ಇದಾರೆ. ನೋಡಿರಿ ಮಸ್ತ್ ಉಪ್ಪು ಗಿಪ್ಪು ಹಾಕ್ಕೊಟ್ಟಾಳ. ಟೇಸ್ಟ್ ಇರ್ತೈತೆ ಇದು. ಹುಳಿ ಇರ್ತಾವೆ, ಬಟ್ ಭಾಳ ತಿಂದ್ರೆ ಹುಳಿ ಹಾಕೈತಿದೆ. ಅಷ್ಟು ಲಿಮಿಟ್ನಾಗ ತಿನ್ಬೇಕು. ಸಣ್ಣದಾಗ ಭಾಳ ತಿಂತಿದ್ದು, ಲೆಕ್ಕ ಇಲ್ಲ. ಇದು ನೀರ್ಲನ್ನ ಅಂದ್ರೆ ಜಾಮೂನ್ ಭಾಳ ತಿಂತಿದ್ವಿ. ನೋಡಿ ಗೈಸ್, ವ್ಯೂ ಎಷ್ಟು ಮಸ್ತ್ ಐತಿ. ಅದು ಫುಲ್ ಗ್ರೀನ್ರಿ, ಕೆಳಗೆ ನೀರ, ಮ್ಯಾಲ ಗುಡ್ಡ, ಕೆಳಗೆ ನಾವು, ಮುಂದೆ ನಮ್ಮ ಅಪ್ಪಾರ. ಸೊ ಫೈನಲಿ ಗೈಸ್, ಇದು ದರ್ಶನ ಆತ ಸೊಗಲ್ದ. ಆರಾಮ್ ಮನ್ಸಿಗೆ ಸಮಾಧಾನ ಆತ. ನೆಕ್ಸ್ಟ್ ನಾವು ಹೋಗೋದು ಈಗ ಹೊಲಕ್ಕೆ. ಇಲ್ಲಿಂದ ಒಂದು 10 ನಿಮಿಷ ಐತಿ ನಮ್ಮ ಅಪ್ಪಾರೂರ. ಅಲ್ಲೇ ಹೊಲದಾಗೆಲ್ಲ ಕ್ಲೀನ್ ಮಾಡತ್ತಾರ. ಅಲ್ಲಿ ಏನೇನು ಹಾಕ್ತಾರೆ ನೋಡ್ಬೇಕು. ಕಬ್ಬು ಹಾಕ್ತಾರೆ ಮೋಸ್ಟ್ಲಿ, ಪ್ರತಿ ಸಲ ಕಬ್ಬು ಹಾಕ್ತೇವೆ. ನಮ್ಮ ಕಡೆ ಕಬ್ಬು ಜಾಸ್ತಿ ಬೆಳಿತಾರೆ. ಸೊ ನೋಡ್ಬೇಕು ಈಗ ಹೋಗಿ ಏನು ಕ್ಲೀನ್ ಮಾಡತ್ತಾರೆ, ಹೆಂಗೆ ಮಾಡತ್ತಾರೆ ನೋಡ್ಕೊಂಬಂದು ನಿಮ್ಮ ಹೊಲನೂ ತೋರಿಸ್ತೇನೆ. ನಮ್ದು ಎಲ್ಲ ಐತಿ, ಎಷ್ಟೆಷ್ಟು ಐತಿ, ಏನೇನಂತ. ಭಾಳೇನಿಲ್ಲ, ಬಟ್ ತೋರಿಸ್ತೀನಿ ಏನೇನು ಹಾಕ್ತಾರೆ, ಹೆಂಗೆ ಐತೆ ಅಂತ. ನಾನು ಭಾಳ ದಿನ ಹೋಗಿಲ್ಲ, ಎಲ್ಲರನ್ನೂ ಮೀಟ್ ಮಾಡಿದಂಗೆ ಆಕೈತಿ. ಹಂಗಂದ್ರೆ ನಮ್ಮ ಹೊಲ ನೋಡ್ಕೊಂಡು ಬರ್ದಂಗೆ ಆಕೈತಿ. ಓಕೆ, ಸೊ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ. ಗಾಯ್ಸ್ ನೋಡ್ರಿ, ಕೊನೆಗೂ ನಮ್ಮ ಹೊಲಕ್ಕೆ ಬನ್ನಿ. ಇದೆಲ್ಲ ನಮ್ದು ಇಲ್ಲಿಂದ ಸ್ಟಾರ್ಟ. ಅಂದ್ರೆ ನಮ್ಮ ರಿಲೇಷನ್ದ, ನಮ್ಮ ಕಾಕಾರ್ದ, ಚಿಕ್ಕಪ್ಪರ್ದ, ದೊಡ್ಡಪ್ಪರ್ದ. ನಮ್ಮ ಪಪ್ಪಾರ ದೊಡ್ಡವ್ರ. ಸೊ ನಮ್ಮ ಕಾಕಾಗಳದ್ದು ಇಲ್ಲಿ ಐತಿ. ನಮ್ದು ಸ್ವಲ್ಪ ಮುಂದೆ ಐತಿ. ಇಲ್ಲಿಂದ ಒಟ್ಟು ಸ್ಟಾರ್ಟ್ ಆಕೈತೆ ನಮ್ದು. ಆರಾಮ್ ಮಸ್ತ್. ಭಾಳ ದಿನದ ಬಂದ್ರಿಕ್ಲಿ ಇಲ್ಲಿ. ಇದೊಂದೇನೋ ಕಟ್ಸ್ಯಾರ, ಇದು ಮುಂಚೆ ಇರಲಿಲ್ಲ, ಈಗ ಕಟ್ಸ್ಯಾರ. ಈಗ ನೋಡ್ರಿ, ಆಲ್ಮೋಸ್ಟ್ ಇಲ್ಲಿ ಕಬ್ಬ ಬೆಳಿತಾರೆ ಜಾಸ್ತಿ. ಆ ಕಡೆನೂ ಕಬ್ಬ. ಅಲ್ಲಿ ನೋಡ್ರಿ ಎಲ್ಲ ಕಬ್ಬ ಕಾಣತ್ತಿರ್ಬೇಕು ನಿಮ್ಗೆ. ಸೊ ಇದೆಲ್ಲ ಫುಲ್ಲಾಗಿ ಕಬ್ಬ ಜಾಸ್ತಿ ಬೆಳಿತಾರೆ. ಇಲ್ಲೊಂದು ಬೋರ್ ಇತ್ತು ಮೊದಲು, ಅಲ್ಲೆಲ್ಲರೂ ಜಳಕ ಮಾಡ್ತಿದ್ವಿ ನಾವು. ಅದೆಲ್ಲ ಮುಚ್ಚಾರ ಈಗ. ಮಸ್ತ್ ಅವಾಗ ಎಲ್ಲರೂ ಸಣ್ಣವ್ರಿದ್ದಾಗ ಬೋರ್ ಕೆಳಗೆ ನಿಂತು ಜಳಕ ಮಾಡೋದು. ಇವ ನಮ್ಮ ಅಣ್ಣ
ಹಾಯ್ ಮಾಡಪ್ಪ. ನೋಡ್ರಿ ಕಬ್ಬು ಹಾಕ್ಯಾರ. ಆ ಕಡೆ ದೊಡ್ಡ ಬೆಳೆಯತ್ಲ ಅದು ಬೇರೆ ಏನದ ಅದು ಕಬ್ಬಲ್ಲು ಅದು ಹೈಟ್ ಬೆಳೆದತ್ಲ ಹುಲ್ಲು ಸೇಮ್ ಅನಿಸ್ತಲ್ಲ. ಭಾರಿ ಕಡ್ಸ ನೋಡಿಕೆ ಅರಮನೆ ಕಡ್ಸಂಗೆ ಕಡ್ಸ ಹೊಲ್ನು ಹೊಲ್ದೊಂದು ಅಲ್ಲ ಎಲ್ಲ ಇನ್ನೂ ಹೇಳ್ತಮ್ಮ ಪಾಪುರ್ ಯಾರು ಅಲ್ಲಿ ಮಸ್ತ್ ಜಳಕ ಮಾಡ್ತಿದ್ವಲ್ಲಿ. ಜವಾಬ್ದಾರಿ ಜಾಸ್ತಿ ಜಾಸ್ತಿ ಎಲ್ಲರೂ ಜೋಡಿ ಭಾರಿ ಆಗೈತೆ ನೋಡಿ ಇದು. ಇದು ನಮ್ದೇನು ಇದೆ ಇದನ್ನು ಆಗಬೇಕಂದ ಹಾಂ ಈಚ ಕಡೆ ಅದು ನಮ್ದು ಆ ಕಡೆ ನಮ್ದು. ಓಕೆ ಈಗ ಅಲ್ಲಿಂದ ಕ್ಲೀನ್ ಮಾಡ್ಬೇಕನ್ನ. ಅಲ್ಲಿ ತನಕ ಹಾಂ ಅಲ್ಲಿ ಗಳೆ ಹೊಡೆದತ್ತದ ಅದನ್ನ ಇತ್ತಾಗಿಂತ ಇನ್ನು ಹೊಡಿಬೇಕು. ಮಸಾಲೆ ಹೊಡೆದಾನ ಇಂದು ಬರ್ತಾನೆ 2 ಗಂಟೆಗೆ. ಆ ಬಡ್ಡಿ ಕಾಡಿ ಹೊಳಿ ಸಗಿಬೇಕು ನೀವು. ಅಲ್ಲಿದಂಗೆ ಐತಲ್ಲ ನಮ್ದು ಆ ಡೆಡ್ ಎಂಡ್ ತನಕ. ಹೊಡೆದತ್ತಲ್ಲ ನೀನು ಹಾಂ ಅದ ಅಲ್ಲಿ ಅದು ಅಲ್ಲಿ ತನಕ. ಉದ್ದನೇ ಜಾಸ್ತಿ ಐತೆ ನಮ್ದು ಹೌದಿಲ್ಲ, ಅಗಲ್ ಕಮ್ಮಿ ಐತಿ. ಅದ್ರ ಕಡಿಮೆ ಉದ್ದ ಜಾಸ್ತಿ. ಇದು 1 ಎಕರೆ ಐತಿ. ಯಾವ್ದ ಇದೆ ಈಗಿಂದ ಅಗಲ್ ಐತೆ ನೋಡಿ ಈಗಿಂದ. ಊದ ಕಡಿಮೆ. ಸೈತಾ ತಿಂದಿದ ಮತ್ತು ಈ ಸೈತಾ ಮತ್ತೆ ಏನೋ ಬೆಳೆದಿಲ್ಲ ಯಾಕೆ ಅದೆಲ್ಲ ಮೇಲೆ ಆರಾಮ ಅದ ಹಾಕಿಂದ ದಿಕ್ಕಿಲ್ಲ ಅಂತೆ. 2-3 ಈಗ ನಮ್ದು ಇಲ್ಲಿಂದ ಕ್ಲೀನ್ ಮಾಡ್ಯಾರ. ಅಲ್ಲಿ ಬ್ಲ್ಯಾಕ್ ಅನ್ಸ ಐತಿ ಅಲ್ಲಿ ತನಕ ನಿನ್ನೇನು ಗಳೆ ಹೊಡೆದಂತಾರ. ಅದು ಅರ್ಧ ಆಗೈತಿ, ಇದು ಅರ್ಧ ಪೆಂಡಿಂಗ್ ಐತಿ, ಇದಷ್ಟು ಹೊಡಿಬೇಕು. ಸೊ ಗೈಸ್ ಇದು ನಮ್ಮದು, ಇದು ನಮ್ಮ ಕಾಕಂದು. ಕಾಕ ಅದರ ಅವ್ರದಲ್ಲಿ ನಮ್ದು ಆದಮೇಲೆ ಅವ್ರದ್ದು ಕಂಟಿನ್ಯೂ ಆಗುತ್ತೆ. ಸೊ ನಮ್ದು ಇಷ್ಟು ಹೊಲ ಐತಿ, ಇಷ್ಟೇ ಐತಿ. ನಾನು ಬರಂಗಿಲ್ಲ ಜಾಸ್ತಿ ಇಲ್ಲ, ಯಾವಾಗ ರಟ್ಟ ಇನ್ನೂ ಕೆಲಸ ನಡೆಯದಂದ ಅಪ್ಪಾರ ಕರ್ಕೊಂಬಂದಾರ. ಬಿಸಿಲು ಹತ್ರ ಭಾಳ ಐತಿ, ಅಷ್ಟು ಈಸಿಲಿ ಕೆಲಸ ಮಾಡೋದು ಅಂತೇವೆ ನಾವು. ರೈತರ ಕೆಲಸ ಭಾಳ ಟಫ್ ಅದು, ಅವ್ರ ಕಷ್ಟ ಆಗುವಂಥ ಬಿಸಿಲಾಗಿ ಮಾಡೋದು. ನೋಡ್ರಿ ಎಲ್ಲ ಆಲ್ಮೋಸ್ಟ್ ಕಬ್ಬು ಐತಿ, ಅಲ್ಲೂ ಕಬ್ಬು ಇಲ್ಲೂ ಕಬ್ಬು. ಬದ್ನಿಕಾಯಿ ಹಾಕ್ಯಾರೋ ಅಲ್ಲಿ ಬದ್ನಿಕಾಯಿ ನೋಡ್ಬರ್ಬೇಕು. ಹಾಂ ಸಂಡೇ ಬಾ ಇರ್ತೇನೆ. ಹಾಂ ಹೋಗಿ ಇಟ್ಕೊಂಡ್ಬಿಡ. ಹಾಂ ಸೊ ಗೈಸ್ ಇವತ್ತಿನ ಬ್ಲಾಗ್ ನೋಡಿರಿ. ಟೆಂಪಲ್ ವಿಸಿಟ್, ಆಮೇಲೆ ಹೊಲ ನಮ್ಮ ಮಣ್ಣಲ್ಲಿ ಕುಂತಾನ. ನಮ್ಮ ಅಪ್ಪಾರ ಮುಂದೆ ಹೋದ್ರೆ ಹೇಳಿದ್ನಿಲ್ಲ ಅರ್ಜೆಂಟ್ ಮಾಡ್ತಾರಂತೆ, ಇಲ್ಲೂ ಅರ್ಜೆಂಟ. ಸ್ವಲ್ಪ ಆರಾಮ್ ಕುಂಡಿರ್ಬೇಕು ಅಂದ್ಕೊಂಡು ಕೊಟ್ಟಿಲ್ಲ. ಸೊ ಇಲ್ಲಿಂದ ಹೊಡೋನು ಮನೆಗೆ ಹೋಗ್ಬೇಕೀಗ. ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮ ಮಮ್ಮಿಗೆ ಕರ್ಕೊಂಡು, ನಾ ಫಸ್ಟ್ ಟೆಂಪಲ್ ವಿಸಿಟ್ ಮಾಡಿಲ್ಲ, ಅಲ್ಲಿ ಟೆಂಪಲ್ ಮತ್ತೆ ನಮ್ಮ ಮಮ್ಮಿನ ಕರ್ಕೊಂಡು ಬರ್ಬೇಕು ಇವತ್ತು. ನಾ ಇನ್ನೊಂದು ಸಲ ಟೆಂಪಲ್ ವಿಸಿಟ್ ಮಾಡ್ಬೇಕೀಗ. ಇಲ್ಲೇ ಒಂದು ಬೋರ್ ಇತ್ತು ಆ್ಯಕ್ಚುಲಿ. ಸೊ ನಾವು ಏನು ಮಾಡ್ತಿದ್ವಿ, ಮನ್ಯಾಗ ಜಳಕ ಮಾಡ್ತಿರ್ಲಿಲ್ಲ ಎಲ್ಲ ನಾವೆಲ್ಲ ಕಸಿನ್ಸ್ಗಳು ಅಂತಂದ್ರೆ. ಇಲ್ಲಿ ಬಂದು ಅರ್ಬಿ ತೊಗೊಂಡು ಬಂದು ಇಲ್ಲಿ ಕೆಳಗೆ ಬೋರ್ ಕೆಳಗೆ ಕುಂತ್ಬಿಡ್ತಿದ್ವಿ. ಭಾರಿ ಫುಲ್ ತಂಪು ನೀರು ಅವಾಗ, ಇಲ್ಲೇ ಬಂದು ಜಳಕ ಮಾಡೋದು. ಸೊ ಅದು ಮೆಮೊರೀಸೇ ಬೇರೆ. ಈಗ ಎಲ್ಲರೂ ದೊಡ್ಡವರಾಗ್ಬಿಟ್ಟಿವಿ, ಅವ್ರವ್ರ ಲೈಫ್ನಾಗ ಬ್ಯುಸಿ ಆಗ್ಯಾರ, ಎಲ್ಲಿ ಟೈಮ್ ಸಿಗಂಗಿಲ್ಲ, ಏನಾಗಂಗಿಲ್ಲ. ಇಲ್ಲೇ ಎಲ್ಲೋ ಇತ್ತದು, ಈಗ ಭಾಳ ಚೇಂಜ್ ಆಗೈತಿ, ಈಗೆಲ್ಲ ಗೊತ್ತಾಗೋದು ನನಗೆ. ಮೋಸ್ಟ್ಲಿ ಈ ಪ್ಲೇಸ್ನಾಗ ಇತ್ತದು. ಸೊ ಗಾಯ್ಸ್ ಇಷ್ಟಿತ್ತು ಇವತ್ತಿನ ವ್ಲಾಗ. ಪ್ಲೀಸ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.